ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೂರಜ್ ರೇವಣ್ಣ ವಿಚಾರವಾಗಿ ನಿನ್ನೆಯಿಂದಲೂ ಕೂಡ ಎಲ್ಲೋ ಒಂದು ಕಡೆ ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪ, ಯಾವುದೇ ಕ್ಷಣದಲ್ಲಿ ಸೂರಜ್ ರೇವಣ್ಣ ಬಂಧನ ಆಗುವ ಸಾಧ್ಯತೆ ಇದೆ. ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಕೇಸ್ ದಾಖಲಾಗಿದೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ನೋಡಿ, IPC ಸೆಕ್ಷನ್ 377, 342, 506 ಈ ಒಂದು ಅಡಿಯಲ್ಲಿ ಕೇಸ್ ದಾಖಲಾಗಿದೆ. IP ಸೆಕ್ಷನ್ 342 ಒಬ್ಬ ವ್ಯಕ್ತಿಯನ್ನು ನೋಡಿ, ಒಂದು ಸೆಕ್ಷನ್ಗಳನ್ನು ಗಮನಿಸ್ತಾ ಇದ್ವಿ. ಈ ಸೆಕ್ಷನ್ಗಳ ಅಡಿಯಲ್ಲಿ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯರು ಅರೆಸ್ಟ್ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. HD ರೇವಣ್ಣ ಅವರು ಜೈಲಿಗೆ ಹೋಗಿ ಬಂದರು. ಇವತ್ತು ಕಸ್ಟಡಿಯಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ತಾಯಿಗೆ ಜಾಮೀನಿನ ಮೇಲೆ ಅವರು ಹಾಸನಗೂ ಹೋಗಿಲ್ಲ, ಮೈಸೂರಿಗೆ ಹೋಗೋಗಿಲ್ಲ. ಈಗ ಸೂರಜ್ ರೇವಣ್ಣ ಅವರ ಸರತಿ ಈ ಪಾಪದ ಕೊಡ ತುಂಬಿದ ಬಳಿಕ ಏನೋ ಹೇಳ್ತಾರೆ ಗಾದೆ ಮಾತು, ಅದು ಬೇಡ. ಅದು ಬ್ಯಾಕ್ ಟು ಬ್ಯಾಕ್ ಬಿಗ್ ಶಾಕ್ ಮೇಲೆ ಶಾಕ್. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ FIR ದಾಖಲಾಗಿದೆ. ಸಂತ್ರಸ್ತ ಯುವಕನೊಬ್ಬ ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ಈ ಪ್ರಕರಣಗಳು, ಈ IP ಸೆಕ್ಷನ್ಗಳನ್ನು ಹಾಕಲಾಗಿದೆ. ಇದಕ್ಕಿಂತ ಮುಂಚೆ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಅನ್ನೋರು 5 ಕೋಟಿ ರೂಪಾಯಿಗೆ ಬ್ಲಾಕ್ ಮೇಲ್ ಮಾಡಿದ್ರು ಅಂತೇಳಿ ಅವರು ಕೂಡ 4 ದಿನದ ಹಿಂದೆ ಕಂಪ್ಲೇಂಟ್ ಅನ್ನು ನೋಡಿ, ನಮ್ಮ ನೋಡಿ ಗಮನಿಸ್ತಾ ಇದ್ದೀವಿ. ಈಗ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ದಿವಿತ್, ಓವರ್ ಟು ಯು. ಏನಾಗ್ತಾ ಇದೆ ಅಲ್ಲಿ? ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ನಮ್ಮ ದಿವೇತ್, ಅಶ್ವದಿವೇತ್ ಅಲ್ಲಿ ಸೂರಜ್ ರೇವಣ್ಣ ಇರುವಂತ ಕಾರಿನ ಹಿಂಬದಿಯಲ್ಲಿ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾರೆ. FIR ದಾಖಲಾಗಿದೆ ಸರ್. FIR ದಾಖಲಾಗಿದೆ. ಆಯ್ತು, ಆಗಲಿ, ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಪ್ರೂವ್ ಆಗುತ್ತೆ. ಸರ್ ಅವರು ಎಸ್ ಸರ್. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅವ್ರನ್ನ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಈಗ ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಲಿಫ್ಟ್ನಲ್ಲಿ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಲಿಫ್ಟ್ನಲ್ಲಿ ಅವ್ರನ್ನ ಕರೆದುಕೊಂಡು ವಿಚಾರಣೆಗೆ ಅಂತೇಳಿ ಹೋಗ್ತಿದ್ದಾರೆ. ಎಸ್, ನೋಡಿದ್ರಿ, ಸೂರಜ್ ರೇವಣ್ಣ ಅವರನ್ನ ನೇರವಾಗಿ ಹಾಸನದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ವಿಚಾರಣೆಗೆ ಅಂಥೇಳಿ ಅವರನ್ನು ಕರೆದುಕೊಂಡು ಹೋಗಲಾಗಿರೋದು. ಇದೇ ಡಿಸ್ಕವರಿ ಕಾರ್ನಲ್ಲಿ ಸೂರಜ್ ರೇವಣ್ಣ ಅವರನ್ನ ಜೊತೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರ ನೇತೃತ್ವದಲ್ಲಿ ಅವ್ರನ್ನ ಈಗ ಕರೆದುಕೊಂಡು ವಿಚಾರಣೆಗೆ ಹೋಗಿದ್ದಾರೆ. ಹಾಗಾದರೆ FIR ದಾಖಲಾಗಿರುವಂಥದ್ದು ಮತ್ತಷ್ಟು ಬೆಳವಣಿಗೆಗಳು ಏನು ಆಗಬಹುದು ನಾಗೇಂದ್ರ ಬಾಬು ಗಮನಿಸಿದ್ರಿ. ಸಂಪೂರ್ಣವಾಗಿ ನಾವೀಗ ಲೈವ್ ಕವರೇಜನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಪೊಲೀಸ್ ಸಿಬ್ಬಂದಿಯವರನ್ನ ಕರೆದುಕೊಂಡು ಹೋಗಿದ್ದಾರೆ. ಏನೆಲ್ಲ ವಿಚಾರಣೆ ಆಗ್ಬೋದು, ಏನೆಲ್ಲ ಈ ಒಂದು ಕುತೂಹಲ ಅಥವಾ ರಹಸ್ಯ ಏನೆಲ್ಲಿದೆ ಅವನ್ನೆಲ್ಲವನ್ನು ಕೂಡ ಭೇದಿಸುವ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ನಾಗೇಂದ್ರ ಬಾಬು, ಎಸ್, ಈಗ ದಿವಿತ್ ಯಾವ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ, ಏನು ಕಾರಣ, ಅರೆಸ್ಟ್ ಆಗುವಂತ ಸಾಧ್ಯತೆಗಳೇನಾದ್ರು ಕಂಡು ಬರ್ತಾ ಇದೆಯಾ? ಸರ್ ಮಾತಾಡ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ದಿವಿತ್ ಒಂದು ಸ್ಮಾಲ್ ಅಪ್ಡೇಟ್ ತಗೊಂಡ್ಬಿಡ್ತೀನಿ, ಯಾವ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ ಅಂತೇಳಿ. ಎಸ್ ದಿವಿತ್, ಓವರ್ ಟು ಯು. ಹಾಸನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಸೂರಜ್ ರೇವಣ್ಣ ಅವರನ್ನ. ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಮತ್ತೊಮ್ಮೆ ಆ ದೃಶ್ಯಾವಳಿಯನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಿ. ಪೊಲೀಸ್ ಠಾಣೆಯ ಒಳಗಡೆ ಹೋಗ್ತಾ ಇದ್ದಂತೆ ನಮ್ಮ ಅಶ್ವದಿವೇತ್ ಬಿಡ್ಲಿಲ್ಲ, ಫಾಲೋ ಮಾಡ್ಕೊಂಡು
ಎಸ್ ಇದು ಆಡಿಯೋ ಸ್ವಲ್ಪ ಸಮಸ್ಯೆ ಆಗಿದೆ. ಅಲ್ಲಿ ಕೇಳಿದ್ರು ಎಫ್ ಐ ಆರ್ ಆಗಿದೆ ನಿಮ್ಮ ಮೇಲೆ ಅಂತೇಳಿ ಪ್ರಶ್ನೆನ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯರು MLC ಅವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರಾ ಅನುಮಾನ ಕಾಡ್ತಾ ಇದೆ. ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಯಾವಾಗ ಹೊಳೆ ನರಸೀಪುರದಲ್ಲಿ ಒಂದು FIR ದಾಖಲಾಗುತ್ತೋ ಅವರ ಮೇಲೆ ಕೇಳಿ ಬಂದಿರುವಂಥ ಸೆಕ್ಷನ್ಗಳು ಇದೆಲ್ಲವೂ ಪೂರಕವಾಗಿ ಆಗ್ತಾ ಇರುವಂಥ ಬೆಳವಣಿಗೆ. ಈ ಸೆಕ್ಷನ್ಗಳು ಏನು ಹೇಳುತ್ತೆ ಅಂತೇಳಿ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಸರ್ FIR ದಾಖಲಾಗಿದೆ ಸರ್. FIR ದಾಖಲಾಗಿದೆ. ಆಯಿತು, ಆಗಲಿ, ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಪ್ರೂವ್ ಆಗುತ್ತೆ. ಸರ್ ಅವರು ಎಸ್ ಸರ್ ಸರ್ FIR ದಾಖಲಾಗಿದೆ ಸರ್. FIR ದಾಖಲಾಗಿದೆ. ಆಯಿತು, ಆಗಲಿ, ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಪ್ರೂವ್ ಆಗುತ್ತೆ. ಸರ್ ಅವರು ಎಸ್ ಸರ್ ಸರ್ FIR ದಾಖಲಾಗಿದೆ ಸರ್. FIR ದಾಖಲಾಗಿದೆ. ಆಯಿತು, ಆಗಲಿ, ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಪ್ರೂವ್ ಆಗುತ್ತೆ. ಸರ್ ಅವರು ಎಸ್ ಸರ್ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅವ್ರನ್ನ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಈಗ ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಲಿಫ್ಟ್ನಲ್ಲಿ ಸರ್ FIR ದಾಖಲಾಗಿದೆ ಸರ್. FIR ದಾಖಲಾಗಿದೆ. ಆಯಿತು, ಆಗಲಿ, ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಪ್ರೂವ್ ಆಗುತ್ತೆ. ಸರ್ ಅವರು ಎಸ್ ಸರ್ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅವ್ರನ್ನ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಈಗ ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಲಿಫ್ಟ್ನಲ್ಲಿ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಲಿಫ್ಟ್ನಲ್ಲಿ ಅವರನ್ನ ಕರೆದುಕೊಂಡು ವಿಚಾರಣೆಗೆ ಅಂತ ಹೇಳಿ ಹೋಗ್ತಿದ್ದಾರೆ. ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗಲಿದೆ ಅಂತೇಳಿ ದಾಖಲಾಗಿದೆ ಸರ್. ಸೂರಜ್ ರೇವಣ್ಣ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟು ಒಳ ನಡೆದಿದ್ದಾರೆ. ನನ್ನ ಸಹೋದ್ಯೋಗಿ ಅಶ್ವದಿವಿತ್ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ರು. FIR ಆಗಿದೆ, ಏನು ಹೇಳ್ತೀರಿ ಅಂತ. ಆಗ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗುತ್ತೆ ಅಂತೇಳಿ. ಹಾಗಾದ್ರೆ ಈಗ ಪೊಲೀಸರು ನೋಡಿ, ಅಲ್ಲಿ ಬರ್ತಾ ದಾರಿ ಮಧ್ಯದಲ್ಲಿ ಪೊಲೀಸರು ಅವರ ಗಾಡಿಯಲ್ಲಿ ಹತ್ಕೊಂಡ್ರು. ಅವರೇ ಇನ್ವೆಸ್ಟಿಗೇಷನ್ಗೆ ಅಂತ ಬರ್ತಿದ್ರ ಅಥವಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಪೊಲೀಸರು ತಡೆದು ಅವರ ಗಾಡಿಯಲ್ಲಿ ಹತ್ಕೊಳ್ರ ಅನ್ನೋದು ಕುತೂಹಲ ಅಂತೂ ಇದ್ದೇ ಇದೆ. ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರಾ ಇಲ್ವಾ ಅನ್ನೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಡ್ತಾರೆ. ವಿಚಾರಣೆಗೆ ಹಾಜರಾಗಿದ್ದಾರಾ, ವಿಚಾರಣೆಯ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಮಾಡಲಾಗುತ್ತೆ. ನೋಡಿ, ಅವರು ಇಂಡಿವಿಜುವಲ್ ಆಗಿ ಹೋಗ್ತಾ ಇದ್ರು. ಅವರ ಫಾರ್ಮ್ ಹೌಸಿಂದ ಇಂಡಿವಿಜುವಲ್ ಆಗಿ ಹೋಗಬೇಕಾದ್ರೆ ದಾರಿ ಮಧ್ಯದಲ್ಲಿ ಪೊಲೀಸರು ಬಂದು ಅವರ ವಾಹನವನ್ನು ಹತ್ಕೊಂಡು ನಡೀರಿ, ಸ್ವಲ್ಪ ಮಾತಾಡಿಸ್ಬೇಕು, ನಿಮ್ಮನ್ನ ಮಾಹಿತಿಯನ್ನು ಪಡ್ಕೋಬೇಕು ಅಂತೇಳಿ ಸೀದಾ ಹಾಸನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ಗನಿಕೋಡದಲ್ಲಿದ್ದಂಥ ಫಾರ್ಮ್ ಹೌಸ್ನಿಂದ ಕರ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಹಾಸನ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ ಅನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. FIR ದಾಖಲಾಗಿದೆ ಸರ್. ನೋಡಿ, ಇಲ್ಲಿ FIR ದಾಖಲಾಗಿದೆ, ಏನು ಹೇಳ್ತೀರಿ? ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಬಂಧನದ ಭೀತಿಯನ್ನ ಎದುರಿಸ್ತಿದ್ದಾರಾ ಹಾಗಾದ್ರೆ ಸೂರಜ್ ರೇವಣ್ಣ? ಗೊತ್ತಿಲ್ಲ, ಕಾದ್ ನೋಡ್ಬೇಕು ಯಾವ ತೀರ್ಮಾನವನ್ನ ಮಾಡ್ತಾರೆ ಅಂತ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅವ್ರನ್ನ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಈಗ ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಸೂರಜ್
ಸರ್ FIR ದಾಖಲಾಗಿದೆ ಸರ್. FIR ದಾಖಲಾಗಿದೆ ಆಯಿತು, ಆಗಲಿ, ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಪ್ರೂವ್ ಆಗುತ್ತೆ. ಸರ್ ಅವ್ರು ಎಸ್ ಸರ್. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಅವ್ರನ್ನ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಈಗ ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಸೂರಜ್ ರೇವಣ್ಣ ಅವ್ರನ್ನ ಕರೆದುಕೊಂಡು ಲಿಫ್ಟ್ನಲ್ಲಿ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ಲಿಫ್ಟ್ನಲ್ಲಿ ಅವ್ರನ್ನ